ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ನಿತ್ಯ ಜೀವನ ಬಿಗಿಯಾಗಿ ಹಿಡಿದುಕೋ ಈ ಒಂದು ವಿಷಯದ ಮುಂದುವರಿಕೆಯನ್ನು ನಾವು ನೋಡೋರಾಗಿದ್ದೇವೆ. ನೀವು ದಯವಿಟ್ಟು ಈ ವಾಕ್ಯಗಳನ್ನು ಕೇಳಿಸ್ಕೊಳ್ರಿ, ನೋಡ್ರಿ, ಕೇಳಿಸ್ಕೊಳ್ರಿ, ಆಶೀರ್ವಾದ ಹೊಂದ್ರಿ. ಎಲ್ರಿಗೂ ಹೇಳ್ತೀನಿ ಕೇಳ್ರಿ. ನೀನಾಗ್ಲಿ ದೇವರಿಗೆ ಎದರಿ ಆತನಿಗೆ ಭಯಭಕ್ತಿ ಉಳ್ಳವನಾಗಿದ್ರೆ ನಿನ್ಗೆ ಮೇಲಾಗುತ್ತೆ, ನಿನ್ ಕೇಳಾಗಲ್ಲ. ಹೋಗ್ ಇದನ್ನ ಹೇಳ್ಕೊಂಡು ಇವತ್ತು ಹೋಗು. ನನ್ನ ಮೆಸೇಜಲ್ಲಿ ಎಲ್ಲ ಮರ್ತರು ಇವತ್ತು ಇಲ್ಲಿ ಹೇಳ್ಕೊಂಡು ಹೋಗು. ನಾಲ್ಕು ಮೇಲಾಯ್ತು ಅಂದ್ರೆ ನನಗೆ ಮೇಲಾಗುತ್ತೆ. ಇವತ್ತು ನಿನಗೆ ಒಂದು ವೇಳೆ ಸೈತಾನ ಹೇಳಿರ್ಬೋದು, ನೀ ಬೈಬಲ್ ಓದಿ, ನೀ ಪ್ರಾರ್ಥನೆ ಮಾಡಿ, ಚರ್ಚ್ಗೆ ಹೋಗಿ ನೋಡಿ ನಿನ್ಗೆ ಹಿಂಗೆಲ್ಲ ಆಯ್ತಲ್ಲ. ಇಲ್ಲ, ಹೆದರಬೇಡ, ಭಯ ಪಡಬೇಡ. ದುಷ್ಟನಿಗೆ ಮೇಲಾಗಲ್ಲ. ನಿನಗೆ ಮೋಸ ಮಾಡಿ, ನಿನಗೆ ಕಳ್ತನ ಮಾಡಿ, ನಿನ್ನ ಹತ್ರ ಎಲ್ಲ ಕಿತ್ಕೊಂಡು ನಿನ್ನನ್ನೆಲ್ಲ ಹಾಳು ಮಾಡಿ, ಪ್ರಿಯ ದೇವರ ಮಕ್ಕಳೇ, ನೀನು ಯೇಸುಸ್ವಾಮಿ ನಂಬಿದ್ರಿಂದ ನಿನ್ನನ್ನು ಒಂದು ವೇಳೆ ದೂರ ಮಾಡಿರ್ಬೋದು. ಭಯ ಪಡಬೇಡ. ದೇವರಿಗೆ ಎದರಿ ಆತನಿಗೆ ಭಯಭಕ್ತಿ ಉಳ್ಳವನಿಗೆ ಮೇಲೆ ಆಗುತ್ತೆ ಹೊರತು ಅವನ ಕೆಳಗಾಗಲ್ಲ. ಆಮೆನ್. ಕಮಾನ್. ಭಯ ಪಡಬೇಡ್ರಿ, ನಿರಾಸರಾಗಬೇಡಿ. ಪ್ರಾರ್ಥನೆ ಹೆಚ್ಚಾಗಿ ಮಾಡ್ರಿ, ಬೈಬಲ್ ಹೆಚ್ಚಾಗಿ ಓದ್ರಿ, ಆರಾಧನೆ ಹೆಚ್ಚಾಗಿ ಮಾಡ್ರಿ. ಆರಾಧನೆಗೆ ಟೈಮ್ ಪ್ರಕಾರ ಬನ್ನಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಕುಟುಂಬ ಪ್ರಾರ್ಥನೆ ಜಾಸ್ತಿ ಮಾಡಿ. ಯಾಕಂದ್ರೆ ಏನಾಗುತ್ತಂತಪ್ಪ, ಮೇಲಾಗುತ್ತೆ. ಇಲ್ಲಿಂದ ನೀವು ಆಚೆ ಹೋಗ್ರಿ, ನೀವು ಹೇಳ್ಕೊಂಡು ಹೋಗ್ರಿ, ನನಗೆ ಮೇಲಾಗುತ್ತಪ್ಪ. ಎವ್ರು ಚಪ್ರಿ ಬೈಬಲ್ ಯಾರು ಹೇಳಿದ್ದು? ಸರಿ, ಪ್ರಕಟಣೆ 20:10. ಇದಲ್ಲದೆ ಅವರನ್ನ ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆ ಏನು ಗೊತ್ತಾ? ಹಗಲು ಇರುಳು ಯಾತನೆ ಪಡುವಂತ ಬೆಂಕಿ ಕೆರೆಯಿಂದ ನಿನ್ನ ರಕ್ಷಿಸಿರೋದೇ ಒಂದೇ ಸಾರಿ ನನಗೆ ನಿನಗೆ ಒಪ್ಪಿಸಲ್ಪಟ್ಟಂತ ಶಾಶ್ವತವಾದ ನಂಬಿಕೆ, ರಕ್ಷಣೆ. ಹಗಲು ಇರುಳು ಏನು? ಬೆಂಕಿನ ಒಂಚೂರು ಅದನ್ನ ಬೆರಳು ಬೆಂಕಿಯೊಳಗೆ ಹಾಕಕ್ಕಾಗಲ್ಲ. ನಾವು ದೂರ ಇಟ್ಕೊಂಡೆ ಪಡ ಅಂತ ಇರ್ತೀವಿ, ಚಳಪಡ ಅಂತ ಇರ್ತೀವಿ. ಆದ್ರೆ ಎಲ್ರು ಗಮನ ಇಡಿ, ಹಗಲು ಇರುಳು ಯಾತನೆ ಪಡಬೇಕು ಅಂತ ಬೆಂಕಿ ಕೆರೆಯಿಂದ, ನರಕದಿಂದ ನಿನ್ನ ಏಸಪ್ಪ ತಪ್ಪಿಸಿದ್ದಾರೆ. ನಾನು ನೀನು ಆ ನರಕಕ್ಕೆ ಹೋಗದೆ ಇರೋ ಹಾಗೆ ಅವ್ರು ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ. ಯಾಕೆ ತಿರ್ಗಾ ಆ ನರಕಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆಯಾ? ಇನ್ನೊಂದು ವಾಕ್ಯ ನೋಡ್ರಿ, ಲೂಕ್ 16:23 and 24. ಲೂಕ 16:23-24. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಸರಿ, ಎಲ್ಲಿ ಮಾಡ್ತಾರಂತ ಪ್ರಾರ್ಥನೆ ಗೊತ್ತಾ? ನರಕದಲ್ಲಿ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅವ್ರು ನರಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಭೂಮಿ ಮೇಲೆ ಅವ್ರು ಪ್ರಾರ್ಥನೆ ಮಾಡಿಲ್ಲ. ಎರಡನೇದು, ನರಕದಲ್ಲಿ ಬೈಬಲ್ ವಚನ ಹೇಳ್ತಾ ಇದ್ದಾನ ಅವನು. ಯಾಕೆ ಗೊತ್ತಾ? ನರಕದಲ್ಲಿ ಅವನು ಹೇಳ್ತಾ ಇರೋದು ಭೂಮಿಯಲ್ಲಿ ಅವನಿಗೆ ಬೈಬಲ್ ಓದಕ್ಕೆ ಟೈಮ್ ಇಲ್ಲ. ಮೂರನೇದು, ಏಸಪ್ಪ ತಂದೆಯೇ ಅಂತ ಅಬ್ರಾಹ್ಮನನ್ನ ಕರೀತಾ ಇದ್ದಾನೆ. ಯಾಕೆ ಗೊತ್ತಾ? ಈ ಲೋಕದಲ್ಲಿ ಏಸಪ್ಪ ಅಂತ ಹೇಳಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಈ ಕಾಲ್ಸ್ ಹಿಮ್ ಫಾದರ್. ಎಲ್ಲರ ಗಮನ ಇಡಿ. ಎಷ್ಟೋ ಜನ ಇವತ್ತು ಪ್ರಾರ್ಥನೆ ಮಾಡೋಕ್ಕೆ, ಬೈಬಲ್ ಓದಕ್ಕೆ, ದೇವ್ರನ್ನ ಆರಾಧನೆ ಮಾಡೋಕ್ಕೆ ಬೇಜಾರು ಪಡ್ತಾ ಇದ್ದೀರಾ. ಪಡಬೇಡಿ. ಯಾಕಂದ್ರೆ ಒಂದು ದಿನ ಈ ರಕ್ಷಣೆಯನ್ನ ನೀನು ನಿರಾಕರಿಸಿದ್ರೆ ಉರಿಯುವಂಥ ಬೆಂಕಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀಯಾ, ಆದರೆ ಅಲ್ಲಿ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ಇವನಿಗೆ ದೇವ್ರ ವಾಕ್ಯ ಓದಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಭೂಮಿಯಲ್ಲಿ ಟೈಮ್ ಇರಲಿಲ್ಲ. ಆದರೆ ಈಗ ಒಳ್ಳೆ ಪ್ರಾರ್ಥನೆ ಮಾಡ್ತಾನೆ. ಕೆಲವರು ಯಾರು ಇಂಥ ಪ್ರಾರ್ಥನೆ ಮಾಡಿರಲ್ಲ, ತಂದೆಯೇ ಅಂತ ಪ್ರಾರ್ಥನೆ ಮಾಡಿರಲ್ಲ. ಅಂಥ ಪ್ರಾರ್ಥನೆ ಇವನು ಮಾಡ್ತಾವನೆ. ನರಕದಲ್ಲಿ ನೀನು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಇಲ್ಲ, ಈ ಭೂಮಿನಲ್ಲಿ ನೀನು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಇದೆ. ಬೇಗ ಪ್ರಾರ್ಥನೆ ಮಾಡು, ಬೇಗ ರಕ್ಷಣೆ ಹೊಂದೋದಕ್ಕೆ ಪ್ರಾರ್ಥನೆ ಮಾಡು.
ಬೇಗ ಪ್ರತಿದಿನ ನನಗೆ ಸ್ವಾಮಿ ನಿನ್ನ ಕರುಣೆ ನನಗೆ ಬೇಕಪ್ಪ ಅಂತ ಪ್ರಾರ್ಥನೆ ಮಾಡು. ಸ್ವಾಮಿ ಈ ಪಾಪ ನನ್ನ ಆಳ್ತಾ ಇದೆ, ನನ್ನ ಬಿಡುಗಡೆ ಮಾಡಿ ಸ್ವಾಮಿ. ಸ್ವಾಮಿ ಈ ದೇವರೇ ರಹಸ್ಯವಾದ ಪಾಪ ನನ್ನ ಆಳ್ತಾ ಇದೆ, ನನ್ನ ಬಿಡುಗಡೆ ಮಾಡಿ ಸ್ವಾಮಿ. ಒಂದೇ ಆಮೇನ್ ಬಂದಿರೋದು. ಎಲ್ಲರೂ ಗಮನ ಇಡಿ, ಎಲ್ಲರೂ ಗಮನ ಇಡಿ. ಸಾರಿ ಶ್ರೀಧರ್, ನೋ ಪ್ರಾಬ್ಲಮ್, ಇದು ಆಚೆ ಹಾಕು. ಸಾಧಾರಣವಾಗಿ ನೀರು ಕುಡಿಬೇಕಾದ್ರೆ ಫಸ್ಟು ಹಿಂಗಾಕಿ ಹಿಂಗೆ ನೀರು ಕುಡಿತೀವಿ. ಹೌದು, ನರಕದಲ್ಲಿ ಆ ನೀರಿಗೂ ಬಿಸಾಕ್ತವಲ್ಲ ನಾವು ನೀರು, ಆ ನೀರು ಸಿಗಲ್ಲ. ಏನು ಬಿಡಿ, ಈ ನೀರು ನೋಡಿ, ಅವನ ಬೆರಳು ತುದಿನಲ್ಲಿ ಬರೋಂಥ ಆ ನೀರು ಸಿಗಲ್ಲ. ನಾನು ಸಂಕಟ ಪಡ್ತಾ ಇದ್ದೇನೆ. ಯಾಕೆ? ಅವನು ಹೇಳೋದೇನೆಂದರೆ, ಅಲ್ಲಿ ನಾನು ಪ್ರಾರ್ಥನೆ ಮಾಡಿಲ್ಲ, ಅಲ್ಲಿ ನಾನು ಬೈಬಲ್ ಓದಿಲ್ಲ, ಅಲ್ಲಿ ತಂದೆ ಅಂತ ಕೂಗಕ್ಕೆ ನನ್ನ ಟೈಮ್ ಇರಲಿಲ್ಲ, ಇಲ್ಲಿ ಕೂಗ್ತಾ ಇದ್ದೀನಿ. ಆದರೆ ಅವನ ಪ್ರಾರ್ಥನೆ ದೇವ್ರು ಕೇಳಿಲ್ಲ. ನರಕದಲ್ಲಿ 1 ದಿನ 2 ದಿನ ಅಲ್ಲ, ಬೈಬಲಲ್ಲಿ ಬರೆದಿದೆ. ನಮಗೆ ಅಂದರೆ ಯಾರ್ಯಾರು ರಕ್ಷಣೆ ಹೊಂದಿಲ್ವೋ, ರಕ್ಷಣೆ ಹೊಂದಿರೋವರೆಗೂ ಹೊಂದದೇ ಇರೋವರೆಗೂ ದೇವರು ಹೊಸ ದೇಹ ಕೊಡ್ತಾರೆ. ನಮಗೆ ದೇವರು ಪುನರುತ್ಥಾನದ ದೇಹ ಕೊಡ್ತಾರೆ. ಆ ದೇಹ ಪರಲೋಕದಲ್ಲಿ ನಾವು ಸದಾಕಾಲ ಇರ್ತೀವಿ. ಅದೇ ಥರ ಯೇಸ್ವಾಮಿ ನಂಬದೇ ಇರೋರು ಪುನರುತ್ಥಾನ ಹೊಂದ್ತಾರೆ. 1000 ವರ್ಷ ಆದಮೇಲೆ ಅವರಿಗೂ ಸಹ ಸಾಯದೇ ಇರುವಂಥ ದೇಹ ಕೊಡ್ತಾರೆ. ಇಲ್ಲಾದರೆ ಟಯರ್ಡ್ ಆದರೆ ಹಂಗೆ ಚರ್ಚಲ್ಲೇ ಮಲಗಿಬಿಡ್ತೀವಿ ಅಲ್ವಾ? ಎಷ್ಟೋ ಜನ ಚರ್ಚಲ್ಲಿ ಮಲಗ್ತಾರೆ, ನಾನು ನೋಡಿದ್ದೀನಿ. ಬಿಡಿ, ಅದೆಲ್ಲ ಬೇಳೆ ವಿಷಯ, ಅದು ಇನ್ನೊಂದು ದಿನ ಮಾತಾಡೋಣ ಯಾಕೆ ಚರ್ಚಲ್ಲಿ ಮಲಗ್ತಾರೆ ಅಂತ. ಬಟ್ ನರಕದಲ್ಲಿ ಮಲಗಕ್ಕೆ ಹೋದ್ರೆ ಒಬ್ಬ ಮನುಷ್ಯ ದುರಾತ್ಮ ಪಿಸಾಸಿ ಬರ್ತಾನೆ. ಯಾವ ಪಿಸಾಸಿ ನಿನಗೆ ಪಾಪ ಮಾಡು ಅನ್ನೋ, ಯಾವ ದುರಾತ್ಮ ನಿನಗೆ ಪರವಾಗಿಲ್ಲ ನೀನು ಯೇಸ್ವಾಮಿ ಬಿಟ್ಬಿಡು ಅನ್ನೋ, ಯಾವ ದುರಾತ್ಮ ನಿನಗೆ ಬೇಡ ನೀನು ದೀಕ್ಷಾ ಸ್ನಾನ ಹೊಂದಬೇಡ ಅನ್ನೋ, ಯಾವ ದುರಾತ್ಮ ನಿನಗೆ ಪರವಾಗಿಲ್ಲ ಬಿಡು ಇದೆಲ್ಲ ಮಾಡ್ಕೊಂಡು ಹೋಗೋನ್ನೋ, ಅದೇ ಪಿಸಾಸಿ ಬರ್ತಾನೆ. ನನ್ನ ಮಾತು ಕೇಳ್ದಲ್ಲ, ನಿನ್ನ ಮಾತು ಕೇಳಿದೆ ನಾನು ಬಿಟ್ಬಿಡು ಅಂದರೆ ನೋ ನೋ ನೋ, ಅವನು ನಿನ್ನ ಕತ್ತರಿಸಿದ್ರು ತಿರುಗಿ ವಾಪಸ್ ನಿನ್ನ ತಲೆ ಅಲ್ಲಿಗೆ ಬರ್ತದೆ. ನೋವು, ರಾತ್ರಿ ಹಗಲು ಯಾತನೆ. ಅಮ್ಮ, ಅಲ್ಲಿ ಯಾರೂ ಇರಲ್ಲ. ನಿನಗೆ ಗೊತ್ತಿದ್ದವರು ಯಾರಾದರೂ ನಿನ್ನ ಪಕ್ಕದಲ್ಲಿ ಇರ್ತಾರೆ ಅಂದರೆ ನೋ 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 ನೋ, ಒಬ್ಬೊಬ್ಬನಿಗೂ ಒಂದೊಂದು ಕೆರೆ. ನೀನು ಒಂಟಿಯಾಗಿರ್ತೀಯ, ಒಂಟಿಯಾಗಿ ಕಷ್ಟಪಡಬೇಕು. ಆದರೆ ಇವತ್ತು ನಾನು ಯಾರನ್ನೂ ಭಯಪಡಿಸ್ತಾ ಇಲ್ಲ, ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೇನೆ. ರೆವಲೇಷನ್ 20:15 ಓದೋಣ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕರೆಗೆ ದೊಬ್ಬಲ್ಪಟ್ಟನು. ಎಲ್ರು ಗಮನ ಇಡಿ. ಇವತ್ತೊಂದು ಒಳ್ಳೆಯ ದಿನ. ನಿನಗೆ ತೀರ್ಮಾನ ಮಾಡು. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವ ಹಾಗೆ, ಅಳಿಸಲ್ಪಡದೇ ಇರುವ ಹಾಗೆ, ಓಕೆ ನಾನು ಯೇಸ್ವಾಮಿ ನಂಬ್ತೀನಿ, ನಾನು ದೀಕ್ಷಾ ಸ್ನಾನ ಹೊಂದ್ತೀನಿ. ಮತ್ತೆ ಯೇಸ್ವಾಮಿ ನಂಬಿದವರು ದೀಕ್ಷಾ ಸ್ನಾನ ಹೊಂದೋರು ಒಂದು ವೇಳೆ ಯಾವುದಾದ್ರೂ ಪಾಪದಲ್ಲಿ ಇರೋದಾದ್ರೆ ಯಾರಿಗೂ ಗೊತ್ತಿಲ್ಲ ನೀನು ಆ ಪಾಪದಲ್ಲಿರೋದು. ಅಲ್ಲಿ ನೀನು ದೊಬ್ಬಲ್ಪಡದ ಹಾಗೆ ರಾತ್ರಿ ಹಗಲು ಅಲ್ಲಿ ಯಾತನೆ. ಒಂದು ತುದಿ ಬೆರಳಷ್ಟು ನೀರು ನಿನಗೆ ಸಿಗಲ್ಲ. ಸಾಯುವಾಗಲೇ, ಅವನ ಉಸಿರು ಹೋಗುವಾಗಲೇ ಅವನಿಗೆ ಗೊತ್ತಾಗುತ್ತೆ ನಾನು ನರಕಕ್ಕೆ ಹೋಗ್ತೀನ ಸ್ವರ್ಗಕ್ಕೆ ಹೋಗ್ತೀನ ಅಂತ. ಅವನ ಉಸಿರು ಹೋಗುವಾಗಲೇ ತಗೊಂಡೋಗಕ್ಕೆ ದೇವದೂತರು ರಥಗಳಿಂದ ಬರ್ತಾರೆ, ಅಥವಾ ದುರಾತ್ಮಗಳು ಈ ಥರ ಬರ್ತಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸ್ವಾಮಿ ನಂಬ್ರಿ, ದೀಕ್ಷಾ ಸ್ನಾನ ಹೊಂದ್ರಿ. ಒಂದು ವೇಳೆ ಯಾರಾದರೂ ನಿಮ್ಮನ್ನೆಲ್ಲ ನಾನು ಬೇಡ್ಕೊಳ್ತಾ ಇದ್ದೀನಿ, ದೇವ್ರ ಸೇವೆ, ಪ್ಲೀಸ್ 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 ಬೇಡ, ಈ ನರಕ ಬೇಡ. ಅಲ್ಲಿ ಯಾವ ರೆಕಮೆಂಡೇಶನು ನಡೆಯಲ್ಲ, ಯಾವ ಪಾಸ್ಟರ್ಗಳು ಬರಲ್ಲ, ಯಾವ ವಿಶ್ವಾಸಿಗಳು ಬರಲ್ಲ, ಯಾವ ತಂದೆ ಬರಲ್ಲ, ಯಾವ ತಾಯಿ ಬರಲ್ಲ, ಯಾರೂ ಬರಲ್ಲ ಪ್ರಿಯರೇ. ಯಾರೇ ಇನ್ಫ್ಲೂಯೆನ್ಸ್ ರೆಕಮೆಂಡೇಶನ್ ಯಾರ್ದು ನಡೆಯಲ್ಲ. ನೀನೊಬ್ಬನೇ, ವಿಶ್ರಾಂತಿ ಇಲ್ಲ. ಅದನ್ನ ಬೈಬಲಲ್ಲಿ ಬರೆದಿದೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಏಸಪ್ಪ ಹೇಳಿದ್ದಾರೆ. ಕರ್ತನು ತಾನೇ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಬಲಪಡಿಸಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ನಿಮ್ಮ ಕುಟುಂಬದಲ್ಲಿ ಇನ್ನು ಯಾರಾದರೂ ರಕ್ಷಣೆ ಹೊಂದೇ ಹೋದ್ರೆ ಅವ್ರಿಗಾಗಿ ಸಹ ಪ್ರಾರ್ಥನೆ ಮಾಡಿ, ಅವರು ಈ ನಿತ್ಯ ಜೀವದ ಒಂದು ಆಶೀರ್ವಾದ ಪಡೆದುಕೊಳ್ಳುವ ಹಾಗೆ, ನಿತ್ಯ ನರಕಕ್ಕೆ ಅವರು ಹೋಗದೇ ಇರುವ ಹಾಗೆ
ಪ್ರಾರ್ಥನೆ ಮಾಡ್ರಿ, ಅವ್ರ ವಾಕ್ಯಗಳು ಸಾರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ದಿನ ಯಾರ್ಯಾರು ಈ ವಾಕ್ಯಗಳನ್ನ ಕೇಳಿಸ್ಕೊಂಡಿದ್ದಾರೋ ಅವರೆಲ್ಲರೂ ತಮ್ಮ ಹೃದಯವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಈರುವಾಗಲು ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ